ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಜೈ ಹಿಂದ್. ಸೊ ಎಲ್ರಿಗೂ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಏನ್ ನೋಡೋಣಪ್ಪ ಅಂದ್ರೆ ಸೊ ಓಪನ್ ರೈಲಿ ನಡೀತಾ ಇರೋದು. ಸೊ ಓಪನ್ ರೈಲಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಶಾರ್ಟ್ ಆಗಿ ಸೊ ನೋಡೋಣ. ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಅದ್ರ ಬಗ್ಗೆ ನೀವು ಫುಲ್ ವಿಡಿಯೋನ ಹಾಕಿದ್ದೆ. ಸೊ ಇವಾಗ ಅದ್ರ ಬಗ್ಗೆ ನಾವು ಶಾರ್ಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೇನೆ ಈ ಒಂದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹೊಸಬರು ಬಂದಿದ್ರು ಸೊ ಅವರೆಲ್ಲ ಇವಾಗಲೂ ಹೋಗ್ಬಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಒಂದು ಹೊಸ ವಿಡಿಯೋನ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಗಳ ಮೂಲಕ ಮೊದಲಿಗೆ ಬರುತ್ತೆ. ಸೊ ನೋಡೋಣ, ಇಂಡಿಯನ್ ಏರ್ ಫೋರ್ಸ್ ಒಳಗಡೆ ಓಪನ್ ರೈಲಿ ನಡೀತಾ ಇರೋದು. ಸೊ ಇದ್ರೊಳಗಡೆ ನೀವು ಗಂಡು ಮಕ್ಕಳು ಹಾಗೆ ಹೆಣ್ಮಕ್ಳು ಇಬ್ರು ಕೂಡ ಆರಾಮಾಗಿ ಅಪ್ಲೈನ ಮಾಡ್ಬೋದು. ಹಾಗೇನೆ ಇದು ಯಾವ್ದೇ ರೀತಿ ಅಪ್ಲೈ ಮಾಡೋದಿರೋದಲ್ಲ, ನೇರ ನೇಮಕಾತಿ ಇರುತ್ತೆ. ಅಂದ್ರೆ ನೀವು ಡೈರೆಕ್ಟ್ ಆಗಿ ಅಲ್ಲೇ ಹೋಗ್ಬೇಕಾಗುತ್ತೆ. ಯಾವ್ದೇ ರೀತಿ ಅಪ್ಲಿಕೇಶನ್ ಹಾಕೋದ್ ಇರಂಗಿಲ್ಲ. ನಿಮ್ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಸೊ ನೀವು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬೇಕು. ಅವ್ರು ಯಾವ ಒಂದು ಸ್ಥಳ ಹೇಳಿದ್ರಲ್ಲ, ಚೆನ್ನೈ ಒಳಗಡೆ ಹೇಳಿದರೆ ಆ ಒಂದು ಸ್ಥಳಕ್ಕೆ ನೀವು ಹೋಗ್ಬೇಕಾಗುತ್ತೆ. ಹಾಗೇನೆ ನೆಕ್ಸ್ಟ್ ಇದು ಹೈಟ್ ಎಷ್ಟಿರುತ್ತಪ್ಪ ಅಂದ್ರೆ ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಇಬ್ರಿಗೂ ಕೂಡ ಸೇಮ್ ಇರುತ್ತೆ. 152 ಸೆಂಟಿಮೀಟರ್ ಹೈಟ್ ಇರಬೇಕು. ಸೊ 152 ಸೆಂಟಿಮೀಟರ್ ಇತ್ತಪ್ಪ ಅಂದ್ರೆ ಸೊ ನೀವು ಆರಾಮಾಗಿ ಅಪ್ಲೈನ ಮಾಡ್ಬೋದು. ಅಪ್ಲೈ ಎಲ್ಲ ಡೈರೆಕ್ಟ್ ಆಗಿ ನೀವು ಹೋಗ್ಬೋದು. ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ SLC ಮುಗಿರ್ಬೇಕು. ಹಾಗೇನೆ SLC ಜೊತೆಗೇನೆ ನಿಮ್ದು PUC ಮುಗಿದಿರ್ಬೇಕು. ಇಲ್ಲಪ್ಪ ಅಂದ್ರೆ ನಿಮ್ದು PUC ಮುಗ್ದಿಲ್ಲಪ್ಪ ಅಂದ್ರೆ ಡಿಪ್ಲೊಮಾ ಆದ್ರೂ ಕಂಪ್ಲೀಟ್ ಆಗಿರ್ಬೇಕು. ಇದ್ರೆ ಮಾತ್ರ ಇದಕ್ಕ ನೀವು ಅಟೆಂಡ್ ಆಗ್ಬೋದು. ಬೇರೆ ಯಾರು ಅಟೆಂಡ್ ಆಗಂಗಿಲ್ಲ. ನಿಮ್ದು PUC ಮುಗ್ದಿಲ್ಲ ಇಲ್ಲ ಡಿಪ್ಲೊಮಾ ಮುಗ್ದಿಲ್ಲಪ್ಪ ಅಂದ್ರೆ ನೀವು ಇದಕ್ಕ ಹೋಗಕ ಬರಂಗಿಲ್ಲ. ಹಾಗೇನೆ ಇದು PUC ಮುಗಿದಿರ್ಬೇಕು. PUC ಒಳಗಡೆ 50% ಕಿಂತ ಜಾಸ್ತಿ ಮಾರ್ಕ್ಸ್ ಇರಬೇಕು. 50% ಇದ್ರೂ ತಗೊಳಂಗಿಲ್ಲ. 50% ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಇತ್ತಪ್ಪ ಅಂದ್ರೆ ನೀವು ಆರಾಮಾಗಿ ಹೋಗ್ಬೋದು. ಸೊ ಇದಾದ್ಮೇಲೆ ಈ ಒಂದು ರ್ಯಾಲಿ ನಡೀತಾ ಇರೋದು ಸೊ ಇದು ಚೆನ್ನೈ ಒಳಗಡೆ ನಡೀತಾ ಇರೋದು. ಹಾಗೇನೆ ಇದ್ರೊಳಗಡೆ ಡಾಕ್ಯುಮೆಂಟ್ಸ್ ಕೂಡ ನೀವು ಅಲ್ಲಿಗೆ ತಗೊಂಡೋಗ್ಬೇಕು. ಸೊ ನಿಮ್ಮ ಎಲ್ಲ ಏನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದಾವಲ್ಲ ಸೊ ಎಲ್ಲ ನೀವು ಅಲ್ಲಿಗೆ ತಗೊಂಡೋಗ್ಬೇಕು. ಅದಾದ್ಮೇಲೆ ನಿಮ್ದು ಇಂಡಿಯನ್ ಏರ್ ಫೋರ್ಸ್ ಅವ್ರ ಒಂದು PDF ಇದೆಯಲ್ಲ, PDF ಕೆಳಗಡೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಆ ಒಂದು ಲೆಟರ್ ನ ಟೈಪ್ ಮಾಡಿಸ್ಕೊಂಡು ನೀವು ಅದನ್ನ ಪ್ರಿಂಟ್ ತೆಗೆಸ್ಕೊಂಡು ಸೈನ್ ಮಾಡಿಸ್ಕೊಂಡು ಹೋಗ್ಬೇಕಾಗತ್ತೆ. ಇದೊಂದು ನೆನಪಿರ್ಲಿ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವಪ್ಪ ಅಂದ್ರೆ ಆಧಾರ್ ಕಾರ್ಡ್ ಇರುತ್ತೆ. ಅದಾದ್ಮೇಲೆ ನಿಮ್ದು PUC ಮಾರ್ಕ್ಸ್ ಕಾರ್ಡ್, SLC ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಅದಾದ್ಮೇಲೆ ರೆಸಿಡೆನ್ಸಿಯಲ್, ಡೊಮೆನ್ಸಿಯಲ್ ಅಂತೂ ಕಡ್ಡಾಯವಾಗಿ ಇರ್ಬೇಕಾಗತ್ತೆ. ಮತ್ತೆ ಯಾಕಂದ್ರೆ ನೀವು ಅಲ್ಲೋಗಿಂದ ಮತ್ತೆ ಅವರು ಡೊಮೆನ್ಸಿಯಲ್ ಕನ್ಫರ್ಮ್ ಬೇಕಪ್ಪ ಅಂದ್ರೆ ನಿಮ್ ಬಾಳ ಅಂದ್ರೆ ಬಹಳ ತೊಂದರೆ ಆಗುತ್ತೆ. ಯಾಕಂದ್ರೆ ಈಗ BSF ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು, ಸೊ ಇವೆಲ್ಲದ್ರೊಳಗೂ ಡೊಮೆನ್ಸಿಯಲ್ ಜಾಸ್ತಿ ಕೇಳೋಣ. ಆಮೇಲೆ BSF ಅಪ್ಲಿಕೇಶನ್ ಹಾಕೋ ಮುಂದೆ ಡೊಮೆನ್ಸಿಯಲ್ 100% ಕೇಳುತ್ತೆ. ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಇದ್ರಷ್ಟೇ BSF ಅಪ್ಲಿಕೇಶನ್ ಹಾಕಕ್ ಬರುತ್ತೆ. ಹಾಗಾಗಿ ನೋಡ್ರಿ, BSF ಅದಾಯ್ತು. ಅದಾದ್ಮೇಲೆ ನಿಮ್ದು ಕ್ಯಾಸ್ಟ್ ಇನ್ಕಮ್ ಒಳಗಡೆ ಏನ್ ಮಾಡ್ತಾರೆ ಎಲ್ಲರೂ ಕನ್ನಡದಾಗಿರೋ ಜಾತಿ ಆದಾಯ ಎಲ್ಲರೂ ತಗೊಂಡೋಗ್ಬಿಡ್ತಾರೆ. ಇದ್ರೊಳಗಡೆ ಕನ್ನಡದಾಗಿರೋ ಜಾತಿ ಆದಾಯ ನಡೆಯಂಗಿಲ್ಲ. ಇಂಗ್ಲಿಷ್ ಒಳಗಡೆ ನಿಮ್ದು ಜಾತಿ ಆದಾಯ ಇರಬೇಕಾಗತ್ತ. ಇವಿಷ್ಟು ನಿಮ್ಮ ಮೇನ್ ಡಾಕ್ಯುಮೆಂಟ್ಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಲೆಟರ್ ಹೇಳಿದ್ನಲ್ಲ, ಅದು ಒಂದು ಲೆಟರ್. ಆಮೇಲೆ ಉಳಿಕಿದ್ ನಿಮ್ಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದನ್ನ ನೀವು ಒಂದ್ಸಲ ನೋಡ್ಕೊಳ್ರಿ ಯಾವ ರೀತಿ ಅಂತ ಹೇಳಿದ್ರೆ ಅವ್ರದ್ದು ಒಂದು PDF ಒಳಗಡೆ ಅವ್ರ ಡಾಕ್ಯುಮೆಂಟ್ ಲಿಸ್ಟ್ ಕೊಟ್ಟಿದ್ರಲ್ಲ, ಸೊ ಆ ರೀತಿ ನಾನು ಡಾಕ್ಯುಮೆಂಟ್ ನ ನಿಮ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ಅದನ್ನು ಒಂದ್ಸಲ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನ ತಗೊಂಡು ಬಾಯ್ಸ್ ಅಂದ್ರೆ ಗಂಡು ಮಕ್ಕಳಿಗೆ ಎಷ್ಟನೇ ತಾರೀಕು ಐತಪ್ಪ ಅಂದ್ರೆ ಗಂಡು ಮಕ್ಕಳಿಗೆ ಬಂದ್ಬಿಟ್ಟು 30ನೇ ತಾರೀಕು ಬೆಳಿಗ್ಗೆ 6 ಗಂಟೆ ಅಂತ ಕೊಟ್ಟಾರ. ಅಂದ್ರೆ 6 ಗಂಟೆ ಅಲ್ಲಿ ಇರ್ಬೇಕಂತಂದ್ರೆ ನೀವು ಅಲ್ಲಿ 4 ಗಂಟೆಗೆ ನೀವು ಅಲ್ಲಿ ಇರ್ಬೇಕು. ನೀವು ಒನ್ ಡೇ ಮುಂಚೆಗೆ ಹೋಗಿ ನೀವು ಬೆಳಿಗ್ಗೆ 4 ಗಂಟೆ ಅಷ್ಟಿಗೆ ಅಲ್ಲಿ ನೀವು ಲೈನ್ ಕುಂದ್ರಿ. ಅದಾದ್ಮೇಲೆ ಗರ್ಲ್ಸ್ಗೆ ಎಷ್ಟನೇ ತಾರೀಕು ಇರುತ್ತಪ್ಪ ಅಂದ್ರೆ 5ನೇ ತಾರೀಕು ಬೆಳಿಗ್ಗೆ 6 ಗಂಟೆ ಅಂತೇಳಿ ಅವರು ನೋಟಿಫಿಕೇಶನ್ ಕೊಟ್ಟಾರ. ಸೊ ಅವರು ಕೂಡ 4 ಗಂಟೆಗೆ ಅಲ್ಲಿ ಇರ್ಬೇಕಾಗುತ್ತೆ. ಇದಾದ್ಮೇಲೆ ನಿಮ್ದು ಫಸ್ಟ್ ಫಿಸಿಕಲ್ ನಡೀತೈತಿ. ಫಿಸಿಕಲ್ ಒಳಗಡೆ ನಿಮ್ಗೆ 16 ಮೀಟರ್ ರನ್ನಿಂಗ್ ಇರುತ್ತೆ. ಗಂಡು ಮಕ್ಕಳಿಗೆ ಟೈಮಿಂಗ್ 7 ನಿಮಿಷ ಮೇಲ್ಗಡೆ ಇರುತ್ತೆ. ಹಾಗೇನೆ ಹೆಣ್ಣು ಮಕ್ಕಳಿಗೆ 8 ನಿಮಿಷ 8.25 ನಿಮಿಷ ಹಿಂಗಿರುತ್ತೆ. ಆಲ್ಮೋಸ್ಟ್ ಆಗಿ ಫಿಸಿಕಲ್ ಅನ್ನು ಕ್ಲಿಯರ್ ಮಾಡ್ಕೋಬಹುದು. ಅದಾದ್ಮೇಲೆ ಸಣ್ಣ ಪುಟ್ಟ ಪುಷಪ್ಸ್, ಅದಾದ್ಮೇಲೆ ಸಿಟಪ್ಸ್, ಈ ರೀತಿ ಒಂದಿಷ್ಟು ಇರ್ತಾವೆ. ಅವೇನ್ ಈಸಿ, ಯಾರಾದ್ರೂ ಪಾಸ್ ಮಾಡ್ಕೋಬಹುದು. ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಎಕ್ಸಾಮ್ ನಿಮ್ದು ಫಿಸಿಕಲ್ ದಿನಾನೇ ನಡೆಸ್ಬೋದು, ಇಲ್ಲ ಮರುದಿನ ಆದ್ರೂ ನಡೆಸ್ಬೋದು. ಒಟ್ಟಿನಲ್ಲಿ ಎಕ್ಸಾಮ್ನು ಕೂಡ ನಿಮಗೆ ಅಲ್ಲೇ ನಡೆಸ್ತಾರ. ಯಾವ್ದೇ ರೀತಿ ಟೈಮಿಂಗ್ ಇರಂಗಿಲ್ಲ. ನೀವು ಅಲ್ಲೇ ಬರೋದು, ಅಲ್ಲೇ ರಿಸಲ್ಟ್ ಕೂಡ ಅಲ್ಲೇ ಹೇಳ್ತಾರೆ ನಿಮ್ಗೆ. ಆಮೇಲೆ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಮೆಡಿಕಲ್ ಇರುತ್ತೆ. ನಿಮ್ದು ಸೆಕೆಂಡ್ ಬರೋದೇ ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ ನಿಮ್ದು ಮೆಡಿಕಲ್ ಆಗುತ್ತೆ. ಸೊ ಇಷ್ಟೆಲ್ಲ ಇದಾದ್ಮೇಲೆ ಆಮೇಲೆ ನಿಮ್ದು ಫೈನಲ್ ಮೆರಿಟ್ ಲಿಸ್ಟ್ ಬರುತ್ತೆ.